ಆಸೆ ಪಡೋದು ತಪ್ಪಲ್ಲ, ಆದ್ರೆ ಅದಕ್ಕೋಸ್ಕರ ತಪ್ಪು ಮಾಡೋದು. ಗುರುಗಳು ಬಂದಿದ್ದಾರೆ. ಸ್ವಾಮಿ, ನಮ್ಮ ಆಸೆಗಳಿಗೆ ಇಷ್ಟೊಂದು ಅಡಚಣೆಗಳು ಯಾಕೆ? ನೀವು ಹೇಳಿರೋ ಪೂಜೆಗಳೆಲ್ಲ ಮಾಡ್ತಾ ಇದ್ದೀವಿ, ಅವೆಲ್ಲ ಯಾಕೆ ಉಪಯೋಗಕ್ಕೆ ಬರ್ತಿಲ್ಲ? ಕಾರಣ ಏನು ಅಂತ ಹೇಳಿ ಗುರುಗಳೇ. ದ್ವೇಷ ನಮ್ಮನ್ನ ಮುಚ್ಚಾಕುತ್ತೆ, ಆವೇಶ ಮುಚ್ಚಿಟ್ಟಿರೋದನ್ನೆಲ್ಲ ಸರ್ವನಾಶ ಮಾಡುತ್ತೆ. ನಿನ್ನ ಆಲೋಚನೆಗಳಲ್ಲಿ ಸ್ವಾರ್ಥ ಇದೆ ವರ್ಮ. ಅದಕ್ಕೆ ಆ ನಾಗನಿಧಿ ನಿನಗ್ ಸಿಗದೆ ನಿನ್ನ ಮುಂದಿನ ಪೀಳಿಗೆಗೆ ನಿಧಿನ ಪಡ್ಕೊಳ್ಳೋ ಸಾಮರ್ಥ್ಯ ಬಂದಿದೆ. ಬೆಟ್ಟನ್ನ ಬೇಕಾದ್ರೆ ಹಿಟ್ಟು ಮಾಡಿಬಿಡ್ಬೋದು, ಆದ್ರೆ ಕಾಲ ಪ್ರವಾಹಕ್ಕೆ ಎದುರೀಜಕ್ಕಾಗಲ್ಲ. ವಿಧಿ ನಿರ್ಣಯಗಳನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ನಾಗಮಣಿ ಎಲ್ಲೇ ಇದ್ರು, ಅದು ನಿಮ್ಮನೆಯಲ್ಲೇ ಇದ್ರು. ನಿನ್ ಮುಂದೆನೇ ಇದ್ರು. ನಿನ್ನ ಕಣ್ಣಿಗೆ ಬೀಳೋ ಸಮಯ ಕೂಡಿ ಬಂದಾಗ್ಲೇ ನೀನ್ ನೋಡ್ಬೋದು ವರ್ಮ. ಅಲ್ಲಿವರೆಗೂ ಅದ್ ನಿನ್ ಕಣ್ಣಿಗೆ ಬೀಳಲ್ಲ. ಅದ್ ನಿನಗ್ ಸಿಕ್ಕರೂ ನಾಗನಿಧಿ ಮಾತ್ರ ಅನಿರುದ್ಧ ಕೈಯಿಂದನೇ ಹೊರಗೆ ಬರುತ್ತೆ. ಇದು ಶತಸಿದ್ಧ. ನೀವೀ ರೀತಿ ಸಲಹೆ ಕೊಡ್ತಿದ್ದೀರ ಸ್ವಾಮಿ? ನಾನು ನಾಗಮಣಿನ ಪಶುಪತಿ ತಗೊಂಡೋಗಿರ್ಬೇಕು ಅಂತ ನನ್ನ ಅನುಮಾನ. ಅವನಿಗೆ ಸಹಾಯ ಮಾಡಿದಂತ ಪ್ರೊಫೆಸರು ಸತ್ತೇ ಹೋದ್ರು. ಪುಣ್ಯ ಓಡ್ ಹೋದ್ಲು. ಆ ಪಶುಪತಿ ಕಣ್ಣಿಗೆ ಕಣ್ಣಂಗ್ ಮಾಯ ಆಗ್ಬಿಟ್ಟ. ಅಂದ್ರೆ ಇವ್ರ ಮಧ್ಯೆ ಏನೋ ಒಂದು ವ್ಯವಹಾರ ನಡೆದಿರ್ಬೇಕಲ್ವಾ? ಇನ್ನೊಬ್ರ ಮೇಲೆ ಚಾಡಿ ಹೇಳ್ಕೊಂಡೆ ಕಾಲ ಕಳೀತಿದ್ಯಾ ನೀನು? ಅಮ್ಮ, ನೀನ್ ಸುಮ್ನಿರು. ನಿಸ್ವಾರ್ಥ ಧೈರ್ಯನ ಕೊಡುತ್ತೆ. ಆ ಧೈರ್ಯದಿಂದ ದೈವಾನುಗ್ರಹ ಸಿಗುತ್ತೆ. ಭದ್ರಾವತಿ ಹೊಟ್ಟೆ ಹಸ್ದಾಗ ಬಂದ್ ತಿಂತಾಳ್ಬಿಡು. ಎಲ್ರೂ ಒಟ್ಟಿಗೆ ತಿನ್ಬೇಕು ಅಂದ್ರೆ ನಮ್ಮ ಮನೇಲಿ ಹಬ್ಬ ಬರ್ಬೇಕು. ಅತ್ತೆ, ಚಟ್ನಿ ತುಂಬಾ ಚೆನ್ನಾಗಿದೆ, ಹಾಕೊಳ್ಳಿ. ಇವಳಿಗೆ ಹಾಕಮ್ಮ, ಇವಳು ಮುಖ ಯಾವಾಗ್ಲೂ ಸಿಂಡ್ರಿಸ್ಕೊಂಡಿರ್ತಾಳೆ. ಅಮ್ಮಮ್ಮ, ಗುಡ್ ಈವ್ನಿಂಗ್ ಅಪ್ಪ. ಅನಿರುದ್ಧ್, ಏನೋ ಇದು? ಕೂತ್ಕೊಂಡು ಊಟ ಮಾಡು. ಅಪ್ಪ, ಅದು ನಾನು ರೂಮಲ್ಲಿ ತಿಂತೀನಪ್ಪ. ಯಾಕೆ? ಅಪ್ಪ, ಎಲ್ಲಾದ್ರೂ ತಿನ್ಲಿ ಬಿಡ್ರಿ. ಇವಾಗ ಅದೇನೋ ಕರೆಂಟ್ ತಟ್ಟೆ ಬಂದಿದ್ಯಲ್ಲ, ಅದ್ರಲ್ಲೇ ಸಿನಿಮಾ ಬೊಂಬೆಗಳನ್ನ ನೋಡ್ಕೊಂಡು ಕಾಲ ಕಳೀತಿದ್ದಾರೆ ಈ ಮಕ್ಕಳು. ಅಯ್ಯೋ, ಅದು ಕರೆಂಟ್ ತಟ್ಟೆ ಅಲ್ಲ ಅಮ್ಮಮ್ಮ, ಐಪ್ಯಾಡ್. ಏನ್ ಪ್ಯಾಡೋ. ನೀನ್ ಏನೋ ತಲೆಲಿ ಇಟ್ಕೊಂಡು ಇಷ್ಟೊಂದು ಅನ್ನ ಬಡಿಸ್ಕೊತಿದ್ಯಲ್ಲ ಭಾವ. ನೀನ್ ಇಷ್ಟ ಅನ್ನ ತಿನ್ನಲ್ಲ. ಇದನ್ ತಗೋ. ಅನ್ನ ಮಿಕ್ಸಿ ಅದೇ ತಟ್ಟೆಲೆ ಕೈ ತೊಳ್ಕೋತಾರೆ. ಅದು ತುಂಬಾ ದೊಡ್ಡ ತಪ್ಪು. ಅನ್ನ ಪರಬ್ರಹ್ಮ ಸ್ವರೂಪ. ತಿಂದಾದ್ಮೇಲೆ ಮತ್ತೆ ಬೇಕು ಅಂದ್ರೆ ಹಾಕಿಸ್ಕೊ. ಸರಿ ಬಾ ಭಾವ, ನಾನು ನಿನಗ್ ಕಂಪ್ನಿ ಕೊಡ್ತೀನಿ. ಪರ್ಣಿಕಾ, ಹೋಗು ಅಮ್ಮನ ಊಟ ಕರಿ.
ಸರಿ ಮಾವಯ್ಯ. ಹ್ಮ್ ಅಮ್ಮ ಅಮ್ಮ